ಇನ್ನು ಬಹುನಿರೀಕ್ಷಿತ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದೆ. ಮೊದಲಾರ್ಧದಲ್ಲಿ ಬಿರಿಯಾನಿಗೆ ಸಖತ್ತಾಗಿ ಮಸಾಲ ಹಾಕಿರೋ ನಿರ್ದೇಶಕಿ ಗೀತು ಮೋಹನ್ ದಾಸ್ ಸೆಕೆಂಡ್ ಹಾಫ್ನಲ್ಲಿ ಭರ್ಜರಿ ಬಾಡೂಟ ಬಡಿಸಿದ್ದಾರೆ. ಈ ಮಾತನ್ನು ಹೇಳ್ತಿರೋದು ಯಶ್ ಫ್ಯಾನ್ಸ್. ಬನ್ನಿ ಟಾಕ್ಸಿಕ್ ಲೋಕದಲ್ಲಿ ಒಂದು ರೌಂಡ್ ಹಾಕೊಂಡ್ಬರೋಣ. ಹೇಗಿತ್ತು ಪಿಕ್ಚರ್? ಟಾಕ್ಸಿಕ್ ಲೋಕದಲ್ಲಿ ವೈಲೆನ್ಸ್ ಮಾತೃಭಾಷೆ. ಕೆಜಿಎಫ್ ಜೊತೆಗೆ ಹೋಲಿಸೋದೇ ಬೇಡ, ಯಾಕಂದ್ರೆ ಇದು ರಾಕಿಂಗ್ ಸ್ಟಾರ್ YGF. ಕೆಜಿಎಫ್ ಸಕ್ಸಸ್ನ ನಂತರ ಯಶ್ ಕೈಗೆತ್ತಿಕೊಂಡ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇದ್ದಿದ್ದು ಬರೀ ನಿರೀಕ್ಷೆ ಅಲ್ಲ, ಕನ್ನಡದ ಬೇರು ವಿಶ್ವ ಮಟ್ಟದಲ್ಲಿ ಹರಡುತ್ತೆ ಅನ್ನೋ ನಂಬಿಕೆ. ಮಂಡ್ಯದ ಕೂಲಿ ನಂದೀಶ ಕರ್ನಾಟಕದ ರಾಜ ಹುಲಿ, ಇಂಡಿಯಾದ ರಾಕಿ ಬಾಯ್ ವಿಶ್ವದ ರಾಯನಾಗಿ ಮೆರೆಯಬಹುದು ಅನ್ನೋ ಲೆಕ್ಕಾಚಾರ ನಿಜವಾಗಬಹುದಾದ ಸಿನಿಮಾ ಇದಾಗಿದೆ. ಯಾಕಂದ್ರೆ ಮೊದಲೇ ಹೇಳಿದಂತೆ ಇದು KGF ಅಲ್ಲ, ಬದಲಾಗಿ ಇದು YGF, ಅಂದ್ರೆ ಯಶ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಈ ಸಿನಿಮಾ ಯಶ್ ಗೋಲ್ಡನ್ ಫೆಸ್ಟಿವಲ್ ಅಂದ್ರೂ ತಪ್ಪಾಗಲ್ಲ. ಯಶ್ ಆರ್ಭಟಕ್ಕೆ ಫಿದಾ ಆದ್ರ ಫ್ಯಾನ್ಸ್. ರಾಯನ ರೌದ್ರಾವತಾರ, ರಾಯನ ರೊಮ್ಯಾನ್ಸ್, ರೋಷ, ದ್ವೇಷ ಇವೆಷ್ಟು ಇಡೀ ಸಿನಿಮಾದ ಜೀವಾಳ. ಇದರ ಸುತ್ತಲೂ ನಡೆಯೋ ಕಥೆಯೇ ಟಾಕ್ಸಿಕ್. ರಾಯನ ಮಾತಲ್ಲೇ ಹೇಳೋದಾದ್ರೆ ಕ್ರೌರ್ಯ. ಸಿನಿಮಾ ಎಲ್ಲೂ ಬೋರ್ ಹೊಡೆಯೋದಿಲ್ಲ. ಸೂಪರ್ ಆಗಿದೆ ಸರ್. ಗ್ಯಾಂಗ್ಸ್ಟರ್ ಮೂವಿ ಅಂತ ಒಂದು ಗ್ಯಾಂಗ್ಸ್ಟರ್ ಮೂವಿನಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಇಟ್ಟಿದ್ದಾರೆ. ಒಂದು ಫಾದರ್ ಅಂಡ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಸಿಸ್ಟರ್ ಅಂಡ್ ಬ್ರದರ್ ಸೆಂಟಿಮೆಂಟ್ ಇದೆ. ಸಿನಿಮಾ ಎಲ್ಲೂ ಬೋರ್ ಆಗೋದಿಲ್ಲ. ಸಿನಿಮಾ 4 ವರ್ಷ ತಗೊಂಡು ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಪ್ರಯತ್ನ ಇವರು ಮಾಡಿದಂಥ ವರ್ಕೌಟಲ್ಲಿ ಗೊತ್ತಾಗುತ್ತೆ. ಇನ್ನು ಸಿನಿಮಾದಲ್ಲಿ ನಯನತಾರ ಆಗಿರ್ಬೋದು, KR ಅಡ್ವಾಣಿ ಆಗಿರ್ಬೋದು, ತಾರಾ ಸುತಾರಿ ಆಗಿರ್ಬೋದು, ವಸಂತ ರುಕ್ಮಣಿ ಆಗಿರ್ಬೋದು, ಎಲ್ಲರ ಪಾತ್ರ ಚೆನ್ನಾಗಿದೆ. ಒಂದು ಗೀತು ಮೋಹನ್ ದಾಸ್ ಒಂದು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ರಾಕಿಂಗ್ ಸ್ಟಾರ್ ಹೊಡೆದಿರೋಂಥ ಫೈಟ್, ಆ ಫೈಟಿಂಗ್ಗೆ ದುಡ್ಡು ಕೊಡ್ಬೋದು, ಆ ಲೆವೆಲ್ಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಏನಾಗ್ತಿದ್ಯೋ ಗೊತ್ತಿಲ್ಲ. ಫಸ್ಟ್ ಹಾಫ್ ಮಾತ್ರ ಚೆನ್ನಾಗೈತೆ, ಏನಾಗ್ತಂತಾನೆ ಗೊತ್ತಾಗ್ತಿಲ್ಲ, ಹಂಗೈತೆ ಟ್ವಿಸ್ಟು ಮಸ್ತಾಗೈತೆ. ಬಾಸ್ ಲುಕ್ ಮಾತ್ರ ನೋಡೇ ಇಲ್ಲ, ಮಸ್ತಾಗೈತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತೆ, ನನಗಂತೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಸೆಕೆಂಡ್ ಪಾರ್ಟ್ ನೋಡಿದ್ಮೇಲೆ ಅರ್ಥ ಆಗಬೇಕು. ಒಟ್ಟು ಸೀನ್ಸ್ ಎಲ್ಲ ಚೆನ್ನಾಗೈತೆ. ಮೊದಲನೇ ಸಲ 2 ಸಲ ನೋಡಬೇಕು. ಟಾಕ್ಸಿಕ್ ಸಿನಿಮಾ ನೋಡಿ ಕಣ್ಣೀರೇ ಬಂತು. It was really a mind-blowing movie and the second part is really awesome. Tumba chanagittu second part, and also the father and the son sentimental emotional was very good. The tears felt actually. ಟಾಕ್ಸಿಕ್ ಮೂವಿ ಒಂಚೂರು ಚೆನ್ನಾಗಿಲ್ಲ. ಏನೂ ಇಲ್ಲ, ಫಿಲಮ್ ಸಪ್ಪೆ ಇದೆ. ಇನ್ನೇನಿದೆ, ನಿಜವಾಗ್ಲು ಬರೋರ್ಗಾದ್ರೂ ದುಡ್ಡು ಉಳಿಸ್ಲಿ ಅಂತ. ನಾನು ಬೇರೆ ಏನೇನಿಲ್ಲ, ನಾವಂತೂ 500-600 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಈ ಥರ 3 ಅವರು ಮಾಡ್ತಾರೆ ಫಿಲಮು. ಏನೂ ಇಲ್ಲ, ನಂಗೆ ನಿಜ ಏನೂ ಇಷ್ಟ ಆಗಿಲ್ಲ. ಫಸ್ಟ್ ಹಾಫ್ ಒಂಚೂರು ಓಕೆ, ಸೆಕೆಂಡ್ ಹಾಫ್ ಟ್ರೋಲ್ ಮಾಡೋರು ಮಾಡ್ತಾ ಇರಿ. ದಯವಿಟ್ಟು ಬಂದು ಮೂವಿ ನೋಡಿ. ನೀವೇನೇನು ಹೇಳಿದಿರೋ ಅದೆಲ್ಲ ಏನೋ ಇಲ್ಲ, ಬನ್ನಿ ಇನ್ನೊಂಚೂರು ಟ್ರೋಲ್ ಮಾಡಿ. ಅವ್ರು ಇನ್ನೂ ಮೇಲ್ ಹೋಗ್ತಾ ಇರ್ತಾರೆ, ನೀವು ಟ್ರೋಲ್ ಮಾಡ್ಕೊಂಡು ಅಲ್ಲೇ ಇರಿ. ಸೊ ಇದು ಎಲ್ಲರಿಗೂ ಇಷ್ಟ ಆಗೋ ರೀತಿ ಸಿನಿಮಾ ಅಂತ ಹೇಳೋದು ಕಷ್ಟ. ಇಟ್ಸ್ ನಾಟ್ ಎವ್ರಿವನ್ಸ್ ಕಪ್ ಆಫ್ ಟೀ. ಆದ್ರೆ ಈ ಟೀ ಟೇಸ್ಟ್ ಸವಿದವರಿಗಷ್ಟೇ ಗೊತ್ತು ಅದರ ರುಚಿ ಸ್ವಾದ. ಆಹಾ. ಫಿಲ್ಮಿ ಬ್ಯೂರೋ, ಅಶ್ವವೇಗ ನ್ಯೂಸ್. ಎಸ್, ಟಾಕ್ಸಿಕ್ ನಾನು ನಾಳೆ ಖಂಡಿತವಾಗ್ಲೂ ನೋಡ್ತೀನಿ ಒರೇನ್ ಮಾಲಲ್ಲಿ. ಒಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ನೋಡಿ, ಈ ಫಿಲ್ಮ್ ಬಿಸ್ನೆಸ್ ಮಾಡೋದು ಮಾಡಿ ಆಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಬೇರೆ, ಬಿಸ್ನೆಸ್ ಮಾಡೋದು ಅದು OTT ಅಥವಾ ಮ್ಯೂಸಿಕ್ಕು ಮತ್ತೊಂದು ಅವ್ರು ಏನು ದುಡ್ಡು ಹಾಕಿದ್ರು ಅದು ಡಬಲ್ ಬಂದಾಗಿದೆ. ಆಮೇಲೆ ಯಶ್ ಏನು ಸ್ಟಾರ್ ಹೌದಾ ಅಲ್ವಾ, ಯಶ್ ಏನು ಸಾಧಿಸಬೇಕಾಗಿಲ್ಲ, ಯಶ್ ದೊಡ್ಡ ಸ್ಟಾರ್ ಆಗಿದೆ. ಆದರೆ ಕನ್ನಡಿಗರನ್ನು ಸಪೋರ್ಟ್ ಮಾಡಲೇಬೇಕು ಅಂತ ನಾನು ಹೇಳೋದು. ಯಾಕೆ ಅಂತ ಕೇಳ್ತೀನಿ, ಕೇಳಿ. ಏನು ಅಂತೇಳಿ ನಾವು ಅವತ್ತು ಶಾಂತಿ ಕ್ರಾಂತಿಗೆ ಸಪೋರ್ಟ್ ಮಾಡಲಿಲ್ಲ. ಒಂದು ವೇಳೆ ಸಪೋರ್ಟ್ ಮಾಡಿ ಅವತ್ತು ಗೆದ್ದಿದ್ರೆ ಇವತ್ತು ಎಂತೆಂಥದೋ ಪಿಕ್ಚರ್ಗಳಾಗ್ತಾಯಿತ್ತು. ಎಷ್ಟೆಷ್ಟೋ ಯುವಕರು ಬರ್ತಾಯಿದ್ರು ಸಿನಿಮಾ ರಂಗಕ್ಕೆ. ಅಂದರೆ ಹೀರೋ ಆಗೋದಕ್ಕೆ ಅಂತಲ್ಲ, ಟೆಕ್ನಿಷಿಯನ್ ಬರ್ತಾಯಿದ್ರು, ಕ್ಯಾಮ್ರಾಮನ್ಸ್ ಬರ್ತಾಯಿದ್ರು, ರೈಟರ್ಸ್ ಬರ್ತಾಯಿದ್ರು, ಎಷ್ಟೆಷ್ಟು ಜನ ಗ್ರಾಫಿಕ್ ಡಿಸೈನರ್ಸ್ ಬರ್ತಾಯಿದ್ರು. ಈ ಪಿಕ್ಚರ್ ಗೆದ್ದರೆ ಏನಾಗುತ್ತೆ ಅಂತಂದರೆ, ಆಮೇಲೆ ಕನ್ನಡದ ಪಿಕ್ಚರ್ ಇದು, ಕನ್ನಡ ಇಲ್ಲೇ ಬಂದು ಮಾಡಿರುವಂಥದ್ದು, ನಮ್ಮ ಕನ್ನಡದ ಹುಡುಗ ಮಾಡಿರುವಂಥದ್ದು. ಕನ್ನಡದ ಅನೇಕ ಹುಡುಗರು ರೆಡಿ ಆಗ್ತಾರೆ, ನಾನು ಒಂದು ಏನೋ ಪ್ರಯತ್ನ ಪಡಬೇಕು, ನಾನೇನಾದರೂ ಮಾಡಬೇಕು ಅಂತೇಳಿ. ನಮಗೆ ಇತ್ತೀಚೆಗೆ ಯಾರು ಹೇಳ್ತಾಯಿದ್ರು, ಅಂದರೆ ಒಬ್ಬ ಕ್ರಿಕೆಟರ್ನ ತಾಯಿ, ಅವರು ಕ್ರಿಕೆಟ್ರು, ನನಗೆ ಹೆಸರು ಮರ್ತೋಯ್ತು, 100 ಕೋಟಿ ದುಡಿತಾ ಇದ್ದಾನೆ. ಅವರ ತಾಯಿ ಹೇಳ್ತಾ ಇದ್ರಂತೆ, ನಿನ್ನ ಡಿಗ್ರಿ ಫುಲ್ ಮಾಡಪ್ಪ, ಎಲ್ಲಾದರೂ ಕೆಲಸ ಸಿಗತ್ತೆ ಅಂತೇಳಿ. ನಿಮಗೊಂದು ಕೆಲಸ ಸಿಗ್ಬೋದು, ನಾನಿಲ್ಲ ಅಂತ ಹೇಳೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ, ನಿಮಗೊಂದು ಕೆಲಸ ಸಿಗ್ಬೋದು, ನಿಮಗೆ ತಿಂಗಳಿಗೆ 1 ಲಕ್ಷ ಸಂಬಳ ಸಿಕ್ತು ಅಂತ ಇಟ್ಕೊಳ್ಳಿ.
ವರ್ಷಕ್ಕೆ ಎಷ್ಟಾಯಿತು? 12 ಲಕ್ಷ. 10 ವರ್ಷಕ್ಕೆ ಎಷ್ಟಾಯಿತು? 1,20,00,000. ನೆಕ್ಸ್ಟ್ ಇಯರ್ 2 ಲಕ್ಷ ಸಂಬಳ ಆಯಿತು ಅಂತ ಇಟ್ಕೊಳ್ಳಿ. 10 ವರ್ಷಕ್ಕೆ ಎಷ್ಟಾಯಿತು? 2.5 ಕೋಟಿ. ಹಾಂ, 30 ವರ್ಷಕ್ಕೆ ನೀವು ಒಟ್ಟು ನೀವು ಸಂಪಾದನೆ ಮಾಡೋದೇ ಒಂದು 8ರಿಂದ 10 ಕೋಟಿ ಅಲ್ವಾ? ಕ್ರಿಕೆಟ್ ಬಂತು, IPL ಹೋದ್ರು ಹುಡುಗರು ಎಜುಕೇಷನ್ ಮಾಡ್ತಾರೆ. ಈಗ ಯಾರು ನಮ್ಮ ತೆಂಡೂಲ್ಕರ್ SLC, ಆಸ್ತಿ ಎಷ್ಟು? 500, 600, 700, 800 ಕೋಟಿ. ಸಿನಿಮಾ ಕೂಡ ಒಂದು ದೊಡ್ಡ ರೀತಿಯಲ್ಲಿ ನಮಗೆ ಬಿಸ್ನೆಸ್ಸನ್ನು ಅಥವಾ ನಮಗೆ ಒಂದು ಕೆಲಸವನ್ನು ಕೊಡುವಂಥ ಒಂದು ವೇದಿಕೆ ಅದು. ಈ ಪಿಕ್ಚರ್ ಹಿಟ್ಟಾದರೆ ಇಂಥದ್ದು ಒಂದು ಪ್ರಯತ್ನ ಪಡ್ಬೋದು ಅಂತೇಳಿ ಎಲ್ಲರೂ ಬರ್ತಾರೆ. ಆಗ ಆಮೇಲೆ ಸಮಾಜಕ್ಕೇನು ಲಾಭ ಅಂತಂದರೆ ಇದ್ರ ಕೋಟ್ಯಾಂತರ ರೂಪಾಯಿ ನಮ್ಮ ಏನು ತೆರಿಗೆ ಹೋಗೋದು ನಮ್ಮ ಸರ್ಕಾರಗಳಿಗೇನೆ. ಹಾಗಾಗಿ ಪಿಕ್ಚರ್ ಒಂದು ಬಾರಿ ನೋಡಿ. ಥ್ಯಾಂಕ್ ಯು.